ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ರೆಮೋ ಒರಿಜಿನಲ್ ಕಿಂತ ಚೆನ್ನಾಗಿತ್ತು ಸರ್ ಒರಿಜಿನಲ್ ಕಿಂತ ಚೆನ್ನಾಗಿ ಆಡಿದ್ರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಎಷ್ಟ್ ಕೊಟ್ಟೆ ಈ ಡೈಲಾಗ್ ಹೊಡಿಸ್ಕೊಳಕ್ಕೆ? ಎಷ್ಟ್ ಕೊಟ್ಟೆ ಹೇಳು. ಇಲ್ಲ ಐ ಮೀನ್ ಇಟ್ ಫ್ರಮ್ ದ ಹಾರ್ಟ್. ಸೂಪರ್. How are you, my lovely audience? How are you, nice pollution? ಸೂಪರ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾದಾಕೆ ಸೂಪರ್ ಸೀಸನ್, ಪವರ್ಡ್ ಬೈ ಡೈರಿ ಡೇ ಐಸ್ ಕ್ರೀಮ್. ನೋಡಿ, ಸಮ್ಮರ್ ಅಂದ್ರೆ ಹೀಟ್ ಯಾರು ನೋಡಿದ್ರೆ ಅಪ್ಪ ಆಗ್ತಾ ಇಲ್ಲ ಗುರು, ಶೆಕೆ ತಡೆಯಕ್ಕಾಗ್ತಿಲ್ಲ. ಆದ್ರೆ ಈ ಸಲ ಹೀಟ್ ಡಬಲ್ ಆಗಿದೆ. ಯಾಕಂದ್ರೆ ಎಲೆಕ್ಷನ್ ಹೀಟ್ ಇನ್ನೂ ಜಾಸ್ತಿ ಆಗಿದೆ. ಕರೆಕ್ಟ್. ಸೊ ಈ ಹೀಟು ಸೇರ್ಕೊಂಡು ಯಾರು ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೀರಾ, ಆ ಬೆವರು ಬೇರೆಯವ್ರಿಗೆ ಬೆವರಿಳಿಸ್ಬೇಕು ಅಂದ್ರೆ 12ನೇ ತಾರೀಕು ಎಲೆಕ್ಷನ್ ಇದೆ. ಸೊ ಎಲ್ಲರೂ ತೆಪ್ಪಗೆ ಹೋಗಿ ವೋಟ್ ಹಾಕಿ. ಓಕೆ, ಒಂದು ದಿನ, ಅದರಲ್ಲೂ 1 hour ಆಗುತ್ತೋ 2 hours ಆಗುತ್ತೋ, ಕಷ್ಟ ಆದ್ರೂ ಪರವಾಗಿಲ್ಲ, ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ಹೋಗಿ ವೋಟ್ ಹಾಕಲೇಬೇಕು. ವಾಟ್ ಯು ಸೇ? ಎಸ್, ರೈಟ್ ಲೋಕೇಶ್. ಎಸ್, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಬಹಳ ಸ್ಪೆಷಲ್ ಗೆಸ್ಟ್ ಗಳು ಇವತ್ತು ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಸೊ ನಿಮ್ಮಲ್ಲಿ ಏನೇನ್ ಡೌಟ್ ಗಳಿದೆ, ಯಾವ್ಯಾವ ಹೊಸ ರೀತಿಯಂತ ಒಂದು ಸೌಕರ್ಯಗಳನ್ನ ಮಾಡಿದ್ದಾರೆ, ಇದರ ಎಲ್ಲಾ ಮಾಹಿತಿಗಳನ್ನ ಇವತ್ತು ನಾವು ನಿಮ್ಗೆ ಕೊಡ್ತಾ ಇದೀವಿ. ಸೊ ಇವತ್ತು ಬಹಳ ಸ್ಪೆಷಲ್ ಗೆಸ್ಟ್ ನಮ್ಮ ಮಜಾ ಟಾಕೀಸ್ ಬಂದಿರೋದು, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಎಲೆಕ್ಷನ್ ಕಮಿಷನ್ ಇಂದ ಅಡಿಷನಲ್ ಚೀಫ್ ಎಲೆಕ್ಟೋರಲ್ ಆಫೀಸರ್ ಡಾಕ್ಟರ್ ಮಮತಾ ಅವರು ಹಾಗೂ ಜಾಯಿಂಟ್ ಚೀಫ್ ಎಲೆಕ್ಟೋರಲ್ ಆಫೀಸರ್ ರಮೇಶ್ ಅವರು ಬಂದಿದ್ದಾರೆ. ಜೋರಾದ ಚಪ್ಪಾಳೆಯಿಂದ ಅವ್ರು ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಮೊದಲನೇದಾಗಿ ವೋಟ್ ಮಾಡೋದು ಬರೀ ಒಂದು ಇಂಕ್ ಹಾಕೊಂಡು ಸ್ಟೈಲ್ ಆಗಿ ತೋರಿಸೋದು ಮಾತ್ರ ಅಲ್ಲ. ನನ್ನ ಪ್ರಕಾರ ಅದು ಒಂದು ದೊಡ್ಡ ಒಂದು ಜವಾಬ್ದಾರಿ. ಸೊ ವೋಟ್ ಹಾಕೋದಕ್ಕೆ ಮುಂಚೆ ಒಬ್ಬ ಮತದಾರ ಯಾವ್ಯಾವ ರೀತಿ ಒಂದು ರಿಸರ್ಚ್ ಮಾಡ್ಬೇಕಾಗತ್ತೆ, ಯಾವ್ಯಾವ ರೀತಿ ಅವನು ತಿಳ್ಕೊಬೇಕಾಗತ್ತೆ, ಏನು ಮಾಹಿತಿಗಳು ತುಂಬಾ ಇಂಪಾರ್ಟೆಂಟ್? ಮತದಾನ ಮಾಡುವುದು ಹಕ್ಕೊಂದೇ ಅಲ್ಲ, ಜವಾಬ್ದಾರಿ, ಕರ್ತವ್ಯ ಮತ್ತು ಹಕ್ಕು 3 ಕೂಡ ಇದೆ. ವೋಟ್ ಮಾಡೋಕೆ ಮುಂಚಿತವಾಗಿ ಅಭ್ಯರ್ಥಿಗಳ ಬಗ್ಗೆ ಸಂಪೂರ್ಣ ವಿವರಗಳು ತಿಳ್ಕೊಬೇಕಾಗತ್ತೆ. ಆ ಅಭ್ಯರ್ಥಿಗಳ ಬಗ್ಗೆ ವಿವರ ತಿಳ್ಕೊಬೇಕಾದ್ರೆ ಈಗಾಗಲೇ ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಅವರ ಅಫಿಡವಿಟ್ ಅಂತ ಏನಿದೆ ಅದನ್ನು ನಾವು ವೆಬ್ಸೈಟಲ್ಲಿ ಹಾಕಿರ್ತೀವಿ. ಸೊ ಅಭ್ಯರ್ಥಿಗಳ ಮೇಲೆ ಇರುವಂಥ ಕ್ರಿಮಿನಲ್ ಮೊಕದ್ದಮೆಗಳು, ಅವ್ರ ಹಿನ್ನೆಲೆ, ಅವರ ಆಸ್ತಿ ಪಾಸ್ತಿ ವಿವರಗಳು ಎಲ್ಲವನ್ನು ನಾವು ಪ್ರಚಾರ ಮಾಡಿರ್ತೀವಿ. ಅದು ಸಾರ್ವಜನಿಕರ ಮತದಾರ ವಿಚಾರಕ್ಕೆ ಮಾತ್ರ. ಯಾವುದೇ ಆಮಿಷಗಳಿಗೆ, ಆಕರ್ಷಣೆಗಳಿಗೆ ಒಳಗಾಗಬಾರ್ದು. ಅವ್ರದೇ ಸ್ವಂತ ನಿರ್ಧಾರದಿಂದ ಮತ ಹಾಕಬೇಕು ಅಂತ ಮಾತ್ರ ನಾವು ಎಲ್ಲ ಜನತೆಯಲ್ಲಿ ನಾವು ಕೇಳ್ಕೊಳ್ತೀವಿ. ಸೂಪರ್, ಫ್ಯಾಂಟಾಸ್ಟಿಕ್. ಮೇಡಮ್, ಈಗ ನಾವು ಪ್ರತಿ ಸಲ ನೋಡ್ತೀವಿ ವೋಟಿಂಗ್ ಪರ್ಸೆಂಟೇಜ್ 50%, 60% ಈ ತರ ಆಗಿದೆ. ಆಮೇಲೆ ಈ ಒಂದು ಪ್ರಾಂತ್ಯದಲ್ಲಿ 70% ಆಗಿದೆ. ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಈ ಒಂದು ರೇಷಿಯೋ, ಈ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಯಾವ್ಯಾವ ಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಎಲೆಕ್ಷನ್ ಕಮಿಷನ್ ಅಲ್ಲಿರುವ ಆಶಯ ಏನು ಅಂದ್ರೆ 100% ವೋಟಿಂಗ್ ಆಗ್ಬೇಕಂತ. ಈ ವರ್ಷದ ಧ್ಯೇಯ ನೋ ವೋಟರ್ ವಿಲ್ ಬಿ ಲೆಫ್ಟ್ ಬಿಹೈಂಡ್ ಅಂತ. ಯಾವುದೇ ಒಂದು ವೋಟರ್ನು ಕೂಡ ನಾವು ವೋಟರ್ ಮಾಡದಲ್ಲೇ ಇರ್ಲಿಕ್ಕೆ ಬಿಡೋದಿಲ್ಲ ಅಂತ ಒಂದು ನಮ್ಮ ಇದು. ಎಲ್ಲರನ್ನೂ ನಾವು ಎಲೆಕ್ಟ್ರಲ್ ರೋಲ್ ಅಲ್ಲಿ ಸೇರಿಸ್ಕೊಂಡಿದ್ದೇವೆ. ಇವಾಗ 77% ಏನೋ ಫಾರ್ ದ ಎಂಟೈರ್ ರೂರಲ್ ಏರಿಯಾ ಇದೆ. ಅರ್ಬನ್ ಏರಿಯಾ ಇನ್ನೂ ಕಡಿಮೆ ಇದೆ, 59% ಇದೆ. ಸೊ ಈ ಒಂದು ಪರ್ಸೆಂಟೇಜ್ ಇಷ್ಟು ಕಡಿಮೆ ಇರ್ಲಿಕ್ಕೆ ಕಾರಣ ಒಂದು ಆಟಿಟ್ಯೂಡ್, ಸಾರ್ವಜನಿಕರ ಆಟಿಟ್ಯೂಡು ಮತದಾನ ಮಾಡಲಿಕ್ಕೆ ಇರೋದಿಲ್ಲ ಅನ್ನೋದೊಂದು. ಸೊ ಆಟಿಟ್ಯೂಡ್ ಚೇಂಜ್ಗೋಸ್ಕರ ಎಲ್ಲ ಮಾಧ್ಯಮಗಳನ್ನು ನಾವು ಬಳಸ್ಕೊಂಡಿದ್ದೀವಿ. ನಾವು ಇಡೀ ರಾಜ್ಯದಲ್ಲಿ ಒಂದು ಅರಿವನ್ನ ಮೂಡಿಸಿದೀವಿ. ಈಗಾಗಲೇ 3 ಕೋಟಿ ಮತದಾರರನ್ನ ನಾವು ಆಗ್ಲೇ ಮುಟ್ಟಿದ್ದೇವೆ. ಓಕೆ, ವೆರಿ ನೈಸ್. ಸೊ ಇವಾಗ ನಮ್ಮ ಆಡಿಯನ್ಸ್ ನಿಮ್ಮ ಹತ್ರ ಏನಾದ್ರು ಎಲೆಕ್ಷನ್ ಗೆ ಸಂಬಂಧಪಟ್ಟಾಗ ಏನಾದ್ರು ಒಂದು ಪ್ರಶ್ನೆ ಇದ್ರೆ, ಡೌಟ್ ಇದ್ರೆ, ಅಥವಾ ಫಸ್ಟ್ ಟೈಮ್ ವೋಟ್ ಮಾಡ್ತಿರೋದಾದ್ರೆ ಏನಾದ್ರು ಒಂದು ಪ್ರಶ್ನೆಗಳಿದ್ರೆ ಕೇಳಬಹುದು. ಒಂದು ದೊಡ್ಡ ಡಿಬೇಟ್ ಆಗ್ತಾ ಇದೆ ಮೀಡಿಯಾನಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಗ್ಗೆ. ಯಾಕಂದ್ರೆ ಹಲವಾರು ಜನ ಈ ತರ ಒಂದು ಅಪಾದನೆ ಮಾಡ್ತಾರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಪ್ಪಾಗಿರ್ಬೋದು ಅಂತ. ನಾನು ಅದನ್ನ ಒಪ್ಪೋದಿಲ್ಲ. ಆದ್ರೆ ಇನ್ನೂ ಫುಲ್ ಪ್ರೂಫ್ ಮಾಡೋದಕ್ಕೆ ಯಾವ ತರ ನಿಮ್ಮ ಜನರಿಗೆ ಯಾವ ರೀತಿ ಹೌ ಕ್ಯಾನ್ ಇಟ್ ಬಿ ಮೋರ್ ಅಂಡರ್ಸ್ಟ್ಯಾಂಡಬಲ್ ಫಾರ್? ಮೊದಲನೇದಾಗಿ VVPAT ಮತ್ತು EVM ಮೆಷಿನ್ ಅನ್ನ ನಮ್ಮ ದೇಶದ ಪ್ರಮುಖವಾದ ನಮ್ಮ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಏನಿದೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು ECL ಮಾತ್ರ ತಯಾರು ಮಾಡ್ತಾರೆ. ಒಂದು. ಎರಡನೇದು, ತಯಾರು ಮಾಡುವಂಥ ಮೆಷಿನ್ಸ್ ಏನಾಗಿದೆ ಅದನ್ನ FLC ಅಂತ ಮಾಡ್ತಾರೆ, ಫಸ್ಟ್ ಲೆವೆಲ್ ಚೆಕಿಂಗ್ ಅಂತ. ಫಸ್ಟ್ ಲೆವೆಲ್ ಚೆಕಿಂಗ್ ಮಾಡುವಾಗ ಟೆಕ್ನಿಕಲ್ ಚೆಕಿಂಗ್ ಅದು. ಆ ಫಸ್ಟ್ ಲೆವೆಲ್ ಚೆಕಿಂಗ್ ಮಾಡುವಾಗ ಕೂಡ ಎಲ್ಲರ ಸಮಕ್ಷಮದಲ್ಲಿ, ಪೊಲಿಟಿಕಲ್ ಪಾರ್ಟೀಸರ ಸಮಕ್ಷಮದಲ್ಲಿ, ಸಾರ್ವಜನಿಕ ಸಮಕ್ಷಮದಲ್ಲಿ, ಮಾಧ್ಯಮಗಳ ಸಮಕ್ಷಮದಲ್ಲಿ ಮಾಡುವಂಥ ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಆಯಿತು. ಅಲ್ಲಿ ಕೂಡ ಯಾರೇ ಬಂದರೂ ಕೂಡ ಬಟನ್ ಒತ್ಬಿಟ್ಟು ಸರಿಗೆ ವೋಟ್ ಹಾಕ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಪ್ರತ್ಯಕ್ಷತೆ ನೋಡಿ ಕನ್ಫರ್ಮ್ ಮಾಡುವಂಥ ವ್ಯವಸ್ಥೆ ಕೂಡ ಇತ್ತು ಮೊದಲನೇದು. ಎರಡನೇದು ಕ್ಯಾಂಡಿಡೇಟ್ ಸೆಟ್ ಅಂತ ಮಾಡ್ತಾರೆ. ಬ್ಯಾಲೆಟ್ ಪೇಪರ್ ಪ್ರಿಂಟ್ ಆದಮೇಲೆ ಮತಯಂತ್ರದಲ್ಲಿ ಅದನ್ನು ಅಳವಡಿಸುವಾಗ ಕ್ಯಾಂಡಿಡೇಟ್ ಸೆಟ್ಟಿಂಗ್ ಅಂತ ಏನು ಮಾಡ್ತಾರೆ, ಆಗ ಕೂಡ ಎಲ್ಲ ಅಭ್ಯರ್ಥಿಗಳನ್ನ ಕರೀತಾರೆ, ಸಾರ್ವಜನಿಕರು ಕರೀತಾರೆ, ಮಾಧ್ಯಮಗಳ ಮೂಲಕ ವಿಡಿಯೋಗ್ರಫಿ ಮಾಡ್ತಾರೆ. ಅಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮತಯಂತ್ರ ಸರಿಗೆ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ.
ಅಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಹಾಲಲ್ಲಾದಾಗ ಯಾರೇ ಬಂದು ಕೂಡ ಒಂದಷ್ಟು ಮಾರ್ಕ್ ಟೆಸ್ಟಿಂಗ್ ವೋಟ್ಸ್ ಅಂತೇನಿದೆ ಅದನ್ನು ಒತ್ತಿ ಸರಿಗೆ ಬಂದಿದೆ, ಒಂದು ಸೀರಿಯಲ್ ನಂಬರ್ 1 ಬಂದಿದೆ 2 ಬಂದಿದೆ ಅಂತೆಲ್ಲ ನೋಡಿ ಈಗ ಏನಾಗಿದೆ VVPAT ಮೆಷಿನ್ ಅಂತ ಕೂಡ ಬಂದಿದೆ. ವಾಟ್ ಇಸ್ ದ ಡಿಫರೆನ್ಸ್ ಸರ್? VVPAT ವೋಟರ್ ವೆರಿಫೈಲ್ ಪೇಪರ್ ಆಡಿಟ್ ಟ್ರಯಲ್ ಅಂದ್ರೆ ತಾವು ಯಾರಿಗೆ ಮತ ಹಾಕ್ತಿವಿ ಅದು ಒಂದು ಪ್ರಿಂಟ್ಔಟ್ ಸ್ಲಿಪ್ ಬರುತ್ತೆ. ಸರಿ, ಪ್ರಿಂಟ್ಔಟ್ ಸ್ಲಿಪ್ ಬರುತ್ತೆ. ಸಪರೇಟ್ ಆಗಿ ಒಂದು ಬಾಕ್ಸ್, ಪಕ್ಕದಲ್ಲಿ ಒಂದು ಬಾಕ್ಸ್ ಇರುತ್ತೆ, ಆ ಪ್ರಿಂಟ್ಔಟ್ ಸ್ಲಿಪ್ ಬರುತ್ತೆ. ಸೊ ನಾವು ನೋಡ್ಬೋದು ಅದನ್ನ. ನೋಡ್ಬೋದು ಖಂಡಿತ 7 ಸೆಕೆಂಡ್ ಅದರಲ್ಲಿ ಅಲ್ಲಿ ಕಾಣುತ್ತೆ. ಸೊ ಸಪೋಸ್ ಇಲ್ಲಿ ನಾನು ಎಲೆಕ್ಷನ್ ನಿಂತೀನಿ, ಸೃಜನ್ಗೆ ವೋಟ್ ಹಾಕಿದ್ರೆ ಅಲ್ಲಿ ನನ್ನ ಒಂದು ಚಿಹ್ನೆ ಏನಿದೆ ಅದು ಬರುತ್ತೆ, ನನ್ನ ಹೆಸರು ಕೂಡ ಬರುತ್ತೆ. ಹೌದು, ಯಾರಿಗೆ ಮತ ಹಾಕಿದೆ ಅಂತ ನೋಡ್ಲಿಕ್ಕೆ ಅವಕಾಶ ಇದೆ. ನಾನು ಎಲೆಕ್ಷನ್ ನಿಂತಿಲ್ಲಪ್ಪ ಹೇಳಿದ್ದು 7 ಸೆಕೆಂಡ್. ಈ ಒಂದು ವ್ಯವಸ್ಥೆ FLC ಇಂದ ಹಿಡಿದು ಕ್ಯಾಂಡಿಡೇಟ್ ಸಿಟ್ ಎಂದು ಮತದಾನ ಮಾಡುವ ಸಂಪೂರ್ಣ ಎಲ್ಲಾ ಹಂತದಲ್ಲೂ ಕೂಡ ವ್ಯವಸ್ಥೆ ಇದೆ. ಮತ್ತೆ ಅಂತಿಮವಾಗಿ ಮತದಾನ ಮಾಡ್ಲಿಕ್ಕೆ ಹೋಗ್ತೀವಲ್ಲ 12ನೇ ತಾರೀಕು ಬೆಳಗ್ಗೆ 6:15 6:45 7 ಗಂಟೆ ಒಳಗಡೆ ಮಾಕ್ ಪೋಲ್ ಅಂತ ಮಾಡ್ತಾರೆ. ಮಾಕ್ ಪೋಲ್ ಅಂತ ಅಲ್ಲೂ ಕೂಡ ಒಂದು ಪ್ರಾತ್ಯಕ್ಷಿತೆ ನಡೆಯುತ್ತಾರೆ. ಅಂದ್ರೆ ಯಾವ ಮತಯಂತ್ರ ಮತದಾನಕ್ಕೆ ಹೋಗ್ತಾ ಇದೆ ಅದೇ ಮತಯಂತ್ರದಲ್ಲಿ ರಾಜಕೀಯ ಪಕ್ಷದ ಅಭ್ಯರ್ಥಿಗಳ ಏಜೆಂಟ್ಸ್ ಏನಿದ್ದಾರೆ ಅವರ ಸಮಕ್ಷಮದಲ್ಲಿ ಮತ್ತೆ ಚುನಾವಣಾ ಮತಗಟ್ಟೆಯ ಅಲ್ಲಿ ಅಲ್ಲೂ ಕೂಡ ಒಂದು ಪ್ರಾತ್ಯಕ್ಷಿತೆ ಆಗುತ್ತೆ. ಅಂದ್ರೆ ಈ ಓಟ್ ನೀವು ಬನ್ನಿ, ಈ ಓಟ್ ಹೊತ್ತಿ, ನೀವು ಬನ್ನಿ, ಈ ಓಟ್ ಹತ್ತಿ ಅಂತೆಲ್ಲ ಮಾಡ್ತಾರೆ. ಅಲ್ಲೂ ಕೂಡ ಪ್ರಿಂಟ್ಔಟ್ ಮಾಡಿ ತಾಳೆ ಮಾಡಿ ನೋಡ್ತಾರೆ. ತಾಳೆ ಮಾಡಿ ನೋಡಿ ಯಾವುದೇ ಹಂತದಲ್ಲಿ ತಪ್ಪು ಅಂತ ಕಂಡು ಬಂದ್ರೆ ಅದನ್ನ ಇಲ್ಲಿವರೆಗೂ ತಪ್ಪು ಅಂತ ಕಂಡು ಬಂದೇ ಇಲ್ಲ. ಅಲ್ಲಿ ಕೂಡ ಅವಕಾಶ ಇದೆ. ಕಡೆಯದಾಗಿ ಏನಾಗುತ್ತೆ, ಯಾರೊಬ್ಬ ಅಭ್ಯರ್ಥಿ ಮತ ಹಾಕ್ಲಿಕ್ಕೆ ಹೋಗ್ತಾನೆ. ಮತ ಹಾಕ್ಲಿಕ್ಕೆ ಹೋದಾಗ ಕೂಡ ನಾನು ಯಾವುದೋ ಒಂದು ಪಕ್ಷಕ್ಕೆ ಗೊತ್ತಿದೆ, ಇನ್ನೊಂದು ಪಕ್ಷಕ್ಕೆ ಬಿಟ್ಬಿಟ್ಟಿದೆ ಅಂತ ಒಂದು ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ರೆಕಾರ್ಡ್ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ. ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ, ಆ ಪ್ರಿಸೈಡಿಂಗ್ ಆಫೀಸರ್ ಬರ್ತಾರೆ, ಅವರ ಸಮಕ್ಷಮದಲ್ಲಿ ಪ್ರೂವ್ ಮಾಡ್ಬೇಕು. ಪ್ರಿಸೈಡಿಂಗ್ ಆಫೀಸರ್ ವಾರನ್ ಮಾಡ್ತಾರೆ, ಏನಪ್ಪಾ ನೋಡಪ್ಪ ನೀನು ಹೇಳುವಂತದ್ದು ಸರಿ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕಾನೂನು ವಿರುದ್ಧ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ನೀನು ಹೇಳದೆ ಸರಿ ಫಾಲ್ಸ್ ಅಲಿಗೇಷನ್ ಹಾಕೋಂಗಿಲ್ಲ, ಹಾಕುವಾಗಿಲ್ಲ. ಆ ಹಂತದಲ್ಲಿ ಬಂದ್ರು ಕೂಡ ಎಲ್ಲರ ಸಮಕ್ಷ ಮತ್ತೆ ಎಲ್ಲರನ್ನು ಕರೀತಾರೆ, ಎಲ್ಲರ ಸಮಕ್ಷಮದಲ್ಲಿ ಮತ ಹಾಕ್ಬೇಕು. ಆ ಒಂದು ಹಿಂದೆ ಹಾಕುವಂತ ಆ ಒಂದು ಪ್ರಾತ್ಯಕ್ಷಿತ ಮತವನ್ನ ರದ್ದು ಮಾಡ್ತಾರೆ, ರದ್ದು ಮಾಡಿ ಮುಂದುವರಿತಾರೆ. ಅದಲ್ಲದೆ ಕಡೆಯದಾಗೆ ಕೌಂಟಿಂಗ್ ಹಂತದಲ್ಲಿ ಸುಮಾರು ಒಂದು 250-300 ಮತಗಟ್ಟೆಗಳಿದ್ರೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಮತಗಟ್ಟೆಯನ್ನು ಸೆಲೆಕ್ಟ್ ಮಾಡ್ತಾರೆ. ಆ ರ್ಯಾಂಡಮ್ ಮತಗಟ್ಟೆಯಲ್ಲಿ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಇರುವ ಮತಗಳನ್ನು ಕೌಂಟ್ ಮಾಡ್ತಾರೆ, ಆ ಸ್ಲಿಪ್ ಅಲ್ಲಿ ಇರುವ ಮತಗಳನ್ನು ಕೌಂಟ್ ಮಾಡ್ತಾರೆ. ಇಲ್ಲಿವರೆಗೂ ಭಾರತ ಇತಿಹಾಸದಲ್ಲಿ ಎಲ್ಲೂ ಕೂಡ ಮಿಸ್ ಮ್ಯಾಚ್ ಆಗ್ಲಿಲ್ಲ, ಎಲ್ಲೂ ಕೂಡ ತಪ್ಪಾಗಿ ಅದು ಬಂದೇ ಇಲ್ಲ. ಇದಕ್ಕಿಂತ ಬಹುಶಃ ನನ್ನ ಪ್ರಕಾರ ಯಾವುದು ಅತ್ಯಂತವಾದ ವಿಧಾನ ಇಲ್ಲ ಅಂತ ಆಗಿಲ್ಲ ಅಂತ. ಸರಿ, ಸ್ಟುಡಿಯೋ ಆಡಿಯನ್ಸ್ ಪ್ರಶ್ನೆ ಏನಾದ್ರು ಇದ್ರೆ ಕೇಳ್ಬೋದು. ನನ್ನ ಹೆಸರು ಪ್ರಶಾಂತ್ ಅಂತ. ಸರ್, ನಮ್ಮಂತವ್ರು ಫಸ್ಟ್ ಟೈಮ್ ವೋಟ್ ಮಾಡ್ಬೇಕಾದ್ರೆ ಯಾವ್ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ವೋಟ್ ಹಾಕ್ಬೇಕು ಸರ್? ಮೊದಲನೇದಾಗಿ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರೋದನ್ನು ಖಾತ್ರಿ ಪಡಿಸ್ಕೊಳ್ಬೇಕು. ಹೇಗೆ ತಿಳ್ಕೊಳ್ಳೋದು ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಒಂದು ನಮ್ಮ ಮುಖ್ಯ ಚುನಾವಣಾ ಅಧಿಕಾರಿಯ ವೆಬ್ಸೈಟ್ ಇದೆ, co.karnataka.kr.nic.in ಅಂತ. ಅಲ್ಲಿ ಹೋದ್ರೆ ತಮ್ಮ ಹೆಸರು, ತಂದೆ ಹೆಸರು ಮೂಲಕ ಕೂಡ ತಿಳ್ಕೊಬಹುದು. ಯಾವ ಕ್ಷೇತ್ರ ಅಥವಾ ಎಪಿಕ್ ನಂಬರ್ ಗೊತ್ತಿದ್ರೆ ಹಳೆ ಎಪಿಕ್ ನಂಬರ್ ಗೊತ್ತಿದೆ, ಎಪಿಕ್ ನಂಬರ್ ಹಾಕಿ ಕೂಡ ಹುಡುಕ್ಲಿಕ್ಕೆ ಅವಕಾಶ ಇದೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಮೊಬೈಲ್ ನಂಬರ್ ಕೊಡ್ತೀನಿ ನಾನು. ಮೊಬೈಲ್ ನಂಬರ್ 9731979899 ಅಂತ. ಇನ್ನೊಂದ್ಸಲಿ ರಿಪೀಟ್ ಮಾಡ್ಬಿಡಿ. 973119799899 ಆ ಒಂದು ಸಂಖ್ಯೆಗೆ ಒಂದು ಪ್ರತ್ಯೇಕ ಒಂದು ವಿಧಾನದಲ್ಲಿ SMS ಮಾಡಿದ್ರೆ ಹೇಗೆ ಮಾಡ್ಬೇಕಂದ್ರೆ, ಫಸ್ಟ್ KAEPIC ಅಂತ ಟೈಪ್ ಮಾಡಬೇಕು. KA ಅಂದ್ರೆ ಕರ್ನಾಟಕ ಅಂತ, KAEPIC ಅಂತ ಟೈಪ್ ಮಾಡಿ ಒಂದು ಬ್ಲಾಂಕ್ ಸ್ಪೇಸ್ ಬಿಟ್ಬಿಟ್ಟು ತಮ್ಮ 10 ಆ ಸಂಖ್ಯೆಯ ಎಪಿಕ್ ನಂಬರ್ ಇಂದ ಟೈಪ್ ಮಾಡಿ SMS ಮಾಡಿದ್ರೆ ತಮಗೆ ವಾಪಸ್ ರಿಪ್ಲೈ SMS ಬರುತ್ತೆ. ಏನಂತ ಬರುತ್ತೆ ಅಂದ್ರೆ, ಯಾವ ಮತಗಟ್ಟೆಯಲ್ಲಿ ನಿಮ್ಮ ಹೆಸರಿದೆ, ಎಲ್ಲಿ ತಿಳ್ಕೊಳ್ಬಹುದು ಅಂತಿದೆ. ಎರಡನೇದು, ಮತದಾರ ಪಟ್ಟಿಯಲ್ಲಿ ಹೆಸರು ಇದ್ದರೆ ಯಾವ ದಾಖಲೆಗಳನ್ನ ತಗೊಂಡು ಹೋಗಿ ಮತ ಹಾಕ್ಬೇಕು ಅಂತ ಎರಡನೇ ವಿಚಾರ ಇದೆ. ವೋಟರ್ ID ಕಾರ್ಡ್ ಇದ್ರೆ ವೋಟರ್ ID ಕಾರ್ಡ್ ತಗೊಂಡೋಗಿ, ಒಂದ್ ವೇಳೆ ವೋಟರ್ ID ಕಾರ್ಡ್ ಇಲ್ಲದೆ ಇದ್ರೆ ಬೇರೆ ದಾಖಲೆಗಳಿದ್ರೆ ಬೇರೆ 8-10 ದಾಖಲೆಗಳನ್ನ ಪ್ರಿಸ್ಕ್ರೈಬ್ ಮಾಡಿದ್ರೆ, ಪಾಸ್ಪೋರ್ಟ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಫೋಟೋ ಇರುವಂತ ಯಾವುದೇ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೊಟ್ಟಂತ ಯಾವುದೇ ಗುರುತಿನ ಚೀಟಿ ಆಗ್ಬೋದು, ಎಲ್ಲವನ್ನು ತಗೊಂಡು ವೋಟ್ ಹಾಕ್ಲಿಕ್ಕೆ ಅವಕಾಶ ಇದೆ. ಈ ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್ ಅದು ಕೂಡ ಗೊತ್ತಾಯ್ತೇನಪ್ಪ? ಫಸ್ಟ್ ಟೈಮ್ ವೋಟ್ ಹಾಕ್ತಿದ್ಯಾ? ಸರ್, ವೆರಿ ಗುಡ್. ಓಕೆ, ನೆಕ್ಸ್ಟ್. ನಮಸ್ತೆ ಸರ್, ನನ್ನ ಹೆಸರು ರೂಪಾ ಅಂತ, ನಾನು ಬ್ಯಾಂಗ್ಳೂರಲ್ಲೇ ಇರೋದು. ಸೊ ನನ್ನ ಡೌಟ್ ಏನಂದ್ರೆ, ನನ್ನ ಹತ್ರ ವೋಟರ್ ID ಕಾರ್ಡ್ ಇದೆ, ಬಟ್ ನಾನು 10 ವರ್ಷದಿಂದ ನಂಗೆ ವೋಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನಾನು ಊರಲ್ಲಿ ಇರ್ಲಿಲ್ಲ, ಆ ತರ ಕಾರಣಕ್ಕಾಗಿ ನಂಗೆ ವೋಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನಾನು ಈ ವರ್ಷ ವೋಟ್ ಮಾಡ್ಲೇಬೇಕು. ನಂದ ವೋಟ್ ಮಾಡೋದಕ್ಕೆ ಆಗುತ್ತಾ? ಕ್ಯಾನ್ಸಲ್ ಆಗುತ್ತೆ ಇಲ್ಲ ಎಲಿಜಿಬಲ್ ಇದೆಯಾ? ಖಂಡಿತ ಆಗತ್ತೆ. ಆದ್ರೆ ನೀವು ಒಂದು ಇಲ್ಲಿ ವೆರಿಫೈ ಮಾಡ್ಕೊಳ್ಬೇಕಾಗತ್ತೆ. ಈಗ 10 ವರ್ಷದಿಂದ ನೀವು ಇರ್ಲಿಲ್ಲ, ನಿಮ್ಮ ಮತ ಡಿಲೀಟ್ ಆಗಿದ್ಯಾ ಇಲ್ವಾ ಅಂತ. ಯಾಕಂತಂದ್ರೆ ನೀವು ಅಲ್ಲಿ ಕಂಟಿನ್ಯೂಸ್ ಆಗಿದ್ರೆ ಮಾತ್ರ ನಿಮ್ಗೆ ಮತ ಇರುತ್ತೆ. ನೀವು ಬೇರೆ ಕಡೆ ಎಲ್ಲೋ ಹೋಗಿ ತಿರ್ಗಾ ವಾಪಸ್ ಬಂದಿದ್ದೀರಿ ಅಂತಂದ್ರೆ ಫಸ್ಟ್ ನೀವು ವೆರಿಫೈ ಮಾಡ್ಕೋಬೇಕು ನಿಮ್ಮ ಎಲೆಕ್ಟ್ರಲ್ ರೋಲ್ ಅಲ್ಲಿ ನಿಮ್ಮ ಮತ ಇದೆಯಾ ಇಲ್ವಾ ಅಂತ. ಎಲೆಕ್ಟ್ರಲ್ ರೋಲ್ ಹೇಳಿದಿರಲ್ಲ, ಈಗ ತಾನೇ ನಮ್ಮ
ರಮೇಶ್ ಅವ್ರು ಹೇಳಿದ್ದಾರೆ. ಹೌದು. ನೀವು ವೆರಿಫೈ ಮಾಡ್ಕೊಂಡು ನೀವು ಮತ ಹಾಕ್ಬೋದು. ಎಲ್ಲ ನಿಮ್ಮ ಹತ್ರ ಇರೋ ಮೊಬೈಲ್ ತೆಗೀರಿ ಈಗ ಆಚೆಗೆ. ಫಸ್ಟ್ ಟೈಮ್ ಮಜಾ ಟಾಕೀಸಲ್ಲಿ ಮೊಬೈಲ್ ತೆಗಿಯೋದಕ್ಕೆ ಪರ್ಮಿಷನ್ ಕೊಡ್ತೇನೆ, ತೆಗೀರಲ್ಲ ಬೇಗ ಬೇಗ. ಎಲ್ಲರೂ ಮೊಬೈಲ್ ಅಲ್ಲಿ ಇನ್ನೊಂದ್ಸಲಿ ಈ ನಂಬರ್ ಅನ್ನ ಫೀಡ್ ಮಾಡ್ಕೊಳ್ಳಿ. ನಂಬರ್ ಹೇಳಿ ಸರ್. 97319 97319 79 899 79 ಈ ಒಂದು ನಂಬರ್ಗೆ ನಿಮ್ಮ ಮೆಸೇಜ್ ಬರುತ್ತೆ. ಅವ್ರು ಆಲ್ರೆಡಿ ಹೇಳಿದಾಗ 10 ಡಿಜಿಟ್ ನಂಬರು ಅದನ್ನೆಲ್ಲ ಹಾಕಿದೆ ಸರ್. ಇನ್ನೊಂದ್ಸಲ ಹೇಳಿ. KAEPIC ಸ್ಪೇಸ್ ನಿಮ್ಮ 10 ಸಂಖ್ಯೆಯ ಎಪಿಕ್ ಕಾರ್ಡ್ ನಂಬರ್, ಎಪಿಕ್ ಕಾರ್ಡ್ ನಂಬರು SMS ಮಾಡಿ. SMS ಮಾಡಿದ್ರೆ ಸೊ ನಿಮ್ಮ ಡೀಟೇಲ್ಸ್ ಬರುತ್ತೆ. ಅದನ್ನ ನೀವು ಆ SMS ತಗೊಂಡೋಗಿ ನೀವು ವೋಟ್ ಹಾಕ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ವೋಟ್ ಮಾಡಬೇಕು ಅಂತ ಹೇಳಿ ಮಹಿಳಾ ಸ್ನೇಹಿ ಪಿಂಕ್ ಬೂತ್ ಗಳನ್ನ ಮಾಡ್ತಾ ಇದ್ದಾರೆ. ಪಿಂಕ್ ಬೂತ್, ಪಿಂಕ್ ಬೂತ್ ಅಂತ. ಈ ಮಹಿಳಾ ಸ್ನೇಹಿ ಪಿಂಕ್ ಬೂತ್ ಅಲ್ಲಿ ಏನು ವಿಶೇಷ ಅಂದ್ರೆ ಅಲ್ಲಿ ಎಲ್ಲಾ ಪೋಲಿಂಗ್ ಆಫೀಸರ್ಸ್ ಮಹಿಳೆಯರೇ ಇರ್ತಾರೆ, ಇನ್ಕ್ಲೂಡಿಂಗ್ ಸೆಕ್ಯೂರಿಟಿ ಪರ್ಸನ್. ಓಕೆ. ಸೊ ಎಲ್ಲಿ ಹೆಚ್ಚು ಮಹಿಳೆಯರ ಮತದಾನ ಇದೆ, ಮತಗಳಿದ್ದಾವೆ, ಅಲ್ಲಿ ಮತಗಟ್ಟೆಗಳಲ್ಲಿ ಪಿಂಕ್ ಬೂತ್ ಗಳನ್ನ ಮಾಡ್ತಾ ಇದ್ದಾರೆ. ಸರ್ ಮಹಿಳೆಯರಿಗೆ ಮಾತ್ರ ಗೊತ್ತು ಇಲ್ಲ, ಇಲ್ಲ, ಪುರುಷರು ವೋಟ್ ಮಾಡ್ಬೋದು, ಅಲ್ಲಿ ಪುರುಷರು ವೋಟ್ ಮಾಡ್ಬೋದು, ಬಟ್ ಮಹಿಳೆಯರು ಹೆಚ್ಚು ಇರ್ತಾರೆ ಮತದಾರರಲ್ಲಿ. ಹಂಗಾಗಿ ನಾವು ಆ ತರ ಪಿಂಕ್ ಬೂತ್ ಅನ್ನ ಮಾಡಿದ್ದೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ. ನಾಗರಿಕರು ಅಥವಾ ಮತದಾರ ಏನ್ ತಿಳ್ಕೊಬೇಕಂದ್ರೆ ನನ್ನ ಹಕ್ಕದು, ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ನಮ್ಮ ಸಂವಿಧಾನದಲ್ಲಿ ಸುಭದ್ರವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸ್ಥಾಪಿಸುವಂತ ಜವಾಬ್ದಾರಿ ಎಲ್ಲ ನಾಗರಿಕರ ಮೇಲೆ ಇರೋದ್ರಿಂದ ಈ ಒಂದು ವೇದಿಕೆ ಮೂಲಕ ನಾವು ಏನು ಕೇಳ್ಕೊಳ್ಳೋಕೆ ಇಷ್ಟಪಡ್ತಿದ್ದೀವಿ ಅಂದ್ರೆ, ನಾಗರಿಕರು ಅದರಲ್ಲೂ ಮತದಾರರು ದಯವಿಟ್ಟು ಅವತ್ತು ಬನ್ನಿ, 12ನೇ ತಾರೀಕು ಬಂದು ನಿಮ್ಮ ಹಕ್ಕನ್ನು ಚಲಾಯಿಸಿ ಹೋಗಿ ಅಂತ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತೇವೆ. ಆಮೇಲೆ ಆಯೋಗ ಇದನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಫೆಸ್ಟಿವಲ್ ಆಫ್ ಡೆಮಾಕ್ರಸಿ, ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಅಂತ ಕರೀಲಿಕ್ಕೆ ಇಷ್ಟಪಡ್ತೀವಿ. ಈ ಸತಿ ನೀವು ನೋಡಿರ್ಬೋದು, ಎಲ್ಲೆಲ್ಲಿ ನಾವು ಪ್ರಚಾರದನ್ನ ಮಾಡ್ತಾ ಇದ್ದೀವಿ ಅಲ್ಲೆಲ್ಲ ಒಂದು ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಸೊ ಒಂದು ಹಬ್ಬದ ರೀತಿಯಲ್ಲಿ ಈ ಜನತಂತ್ರವನ್ನ ಹಬ್ಬವನ್ನ ಆಚರಿಸೋಣ. ಸರ್ ತಾವು ಬಂದಿದ್ದು ಬಹಳ ಖುಷಿ ಆಯ್ತು. ಮೇಡಮ್ ತಾವು ಬಂದಿದ್ದು ಕೂಡ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ವ್ಯಾಲ್ಯೂಬಲ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮಂಜುನಾಥ್ ಅವರು, ದಿವ್ಯಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರು. ಥ್ಯಾಂಕ್ ಯು. ಬನ್ನಿ. ನೀವು ಅಂತಿಮವಾಗಿ ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ರು ಕ್ಯಾಂಪೇನ್ ಮಾಡ್ತಾರೆ, ಸಾವಿರಾರು ಜನ ಕೆಲಸ ಮಾಡ್ತಾರೆ, ಓಟ್ ಹಾಕ್ಲಿ ಅಂತ ಪ್ರಚಾರ ಮಾಡ್ತಿರ್ತಾರೆ, ಕ್ಯಾಂಡಿಡೇಟ್ ಹಿಂದೆ ಓಡಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಹಿಂದಿನ ದಿನ ಕ್ಯಾಂಪೇನ್ ಎಲ್ಲ ಬಂದಾಗಿರ್ತದೆ, ವೋಟಿಂಗ್ ದಿನ ರಜೆ ಇರ್ತದೆ, ಎಲ್ಲ ಟೂರ್ ಹೋಗಿರ್ತದೆ. ಯಾವ ಪ್ರತಿಯೊಬ್ಬ ವೋಟರ್ ಕೂಡ ಕಿಂಗ್ ಮೇಕರ್, ಅವ್ನು ಕಿಂಗ್ ಅಲ್ಲ, ಕಿಂಗಿಗಿಂತ ಕಿಂಗ್ ಮೇಕರ್ಗೆ ವ್ಯಾಲ್ಯೂ ಜಾಸ್ತಿ. ಕರೆಕ್ಟ್. ಹಾಗಾಗಿ ನಾವೆಲ್ಲರೂ ಕಿಂಗ್ ಮೇಕರ್ಸ್, ತಪ್ಪದೆ ವೋಟ್ ಮಾಡ್ಬೇಕು. ಸೂಪರ್, ಫ್ಯಾಂಟಾಸ್ಟಿಕ್. ಹೇಳಿದ್ವಿ ಅವ್ರೆ. ಈ ವರ್ಷ ಚುನಾವಣಾ ಆಯೋಗದ ಸಹಯೋಗದೊಂದಿಗೆ ನಾವು ಸುಮಾರಷ್ಟು ಪ್ರಚಾರ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಟಿದೀವಿ. ಸೊ ಈ ವರ್ಷ ಏನ್ ಚುನಾವಣಾ ಆಯೋಗ ಅನ್ಕೊಂಡಿದ್ಯೋ, ಇನ್ಕ್ಲೂಸಿವ್, ಆಕ್ಸೆಸಿಬಲ್ ಅಂಡ್ ಎಥಿಕಲ್ ಎಲೆಕ್ಷನ್ ಅಂತ ಹೇಳಿ, ಆ ಎಲ್ಲ ಏನ್ ಆಶಯಗಳನ್ನ ನಾವೆಲ್ಲರೂ ಕೂಡ ಸಾಕಾರಗೊಳಿಸ್ಬೇಕು. ಸೊ ಹಾಗಾಗಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಿರೋದು, May 12 ತಪ್ಪದೆ ಮತದಾನ ಮಾಡಿ. ನಾನು ಕೂಡ ವೋಟ್ ಮಾಡ್ತೀನಿ, ನೀವೆಲ್ಲರೂ ಹೋಗಿ. ಸೂಪರ್, ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ತಾವೆಲ್ಲ ಬಂದಿದ್ದಕ್ಕೆ ಅಂಡ್ ನಮ್ಮ ಮಜಾ ಟಾಕೀಸ್ಗೆ ಬಂದಿದ್ದಕ್ಕೆ. ಇಟ್ಸ್ ಅನ್ ಆನರ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಇವರ ಒಂದು ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಚುನಾವಣೆ. ಸೊ ಇಷ್ಟು ದೊಡ್ಡ ಅಧಿಕಾರಿಗಳು ನಮ್ಮ ಮಜಾ ಟಾಕೀಸ್ಗೆ ಬಿಡುವು ಮಾಡ್ಕೊಂಡ್ ಬಂದಿದ್ದು ನಿಜವಾಗ್ಲೂ ನಮಗೆ ಬಹಳ ಖುಷಿಯಾಗಿದೆ. ನಮ್ಮಿಂದ ಜನರಿಗೆ ಈ ಮಾತು ಮುಟ್ಟಿ ಒಂದಷ್ಟು ಪರ್ಸೆಂಟೇಜ್ ಹೆಚ್ಚಾದ್ರೆ ನಾವು ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಅನ್ನೋದು ನನ್ನ ಭಾವನೆ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಲ್ಕ ನನ್ನ ಮಗನೇ, ಕೋತಿ ನನ್ನ ಮಗನೇ, ಮಂಗ ನನ್ನ ಮಗನೇ, ನಾಯಿ ನನ್ನ ಮಗನೇ, ನಿನಗೈತೆ. ಕರೆಕ್ಟ್ ಸರ್, ಐತೆ. ನಿನಗೈತೆ. ನಂಗೆ ಗೊತ್ತು ಸರ್, ನಂಗೈತೆ. ನಿನಗೈತೆ ಕಣ, ನಿನಗೈತೆ ಕಣ. ನಿಮಿಷ. ಏಯ್, ಏನೋ ಹೇಳ್ತಾ ಇದ್ಯಾ? ನಾನು ಎಲ್ಲಾ ಕಡೆ ನೋಡಿದೀನಿ ಸರ್. ನಿಲ್ಸಿ ಅಂದ ತಕ್ಷಣ ತಾಳಿ ಕಟ್ಟಿದ್ ಗಂಡೇ ತಾಳಿ ಕಟ್ಟದ್ ನಿಲ್ಸ್ಬಿಟ್ಟು ಮದ್ವೆನೇ ನಿಂತೋಗುತ್ತೆ ಸರ್. ಅಂತದ್ರಲ್ಲಿ ನೀವು ನಿಲ್ಸಿ ಅಂದ್ರು ಈ ನನ್ನ ಮಗ ಮುದ್ದೆ ಹಾಕೊಂಡ್ ರುಬ್ತಾವನಲ್ಲ ಸರ್. ಮಗನೇ, ನಿನಗೆ ಒಡೆಯೋದನ್ನ ನಿಲ್ಸಾಕಣೋ, ನಿನ್ನ ಕರಳು ಬಗದು ಊರ್ ಬಾಗ್ಲು ತೋರಣ ಕಟ್ಬಿಡ್ತೀನಿ. ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು ಕಟ್ಟಲ್ಲಿ ನಿಲ್ಲಿಸ್ತೀನಿ ಕಣೋ ನೀನ. ಅಂತದೇನೋ ಮಾಡ್ದ ಬ್ರೋ? ಅಲ್ಲ ಬಾವು, ನಮ್ಮ ಮಕ್ಕನ ಮದುವೆ ಫಿಕ್ಸ್ ಮಾಡಕ್ ಮುಂಚೆ
ಈ ನನ್ನ ಮಗ ಮನೆಗ್ ಬಂದಿದ್ದಲ್ಲ ಏನಂದಿದ್ದ ಕೇಳು. ಏನೊಂದಿದೆ? ಅದು ಒಳಗ್ ಬರ್ಬೋದಾ ಸರ್ ಅಂದಿದ್ದೆ. ನೀನು ಮಕ ಮುಚ್ಚ. ಮನೆ ಬಾಗಿಲು ಬಂದು ನಿಂತ್ಕೊಂಡು ಏನಂದಿದ್ದೆ ಅಂತ ಕೇಳಲಿಲ್ಲ. ಮದುವೆ ಮ್ಯಾಟ್ ಅಲ್ಲಿ ಏನಂದೆ ಅಂತ ಕೇಳಿದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನನಗೆ ನೆನಪಾಯ್ತಲೇ, ಇದೇ ಬ್ರೋಕರ್ ಇಂದ ಮದ್ವೆ ಆದ್ರೆ ಮದ್ವೆಗೆ ಹನಿಮೂನ್ ಪ್ಯಾಕೇಜ್ ಫ್ರೀ ಅಂತ ಹೇಳಿದ್ದ. ಕರೆಕ್ಟನೆ? ನಾನು ಹಂಗೆಲ್ಲ ಹೇಳಿದ್ನ ಸರ್, ಮರ್ತೋಗ್ಬಿಟ್ಟಿದೆ. ಮರ್ತೋಗಿದ್ಯಾ ಮಗು? ಮರ್ತೋಗಿದ್ಯಾ? ಏಯ್, ನನ್ನ ಮಗನೇ ಅವಾಗ ಹೇಳೋದ್ ಹೇಳ್ಬಿಟ್ಟು ಈಗ ಮರ್ತೋಗದೆ ಸಾರ್ ಅಂತೀಯ. ಅಕ್ಕ ಹೆಂಗೋಯ್ತು ಮೈಗೆ? ಇಷ್ಟೋ ತನಕ ಚೆನ್ನಾಗಿತ್ತು ಸರ್. ಯಾಕೋ ನೀವು ಕೇಳ್ತಿರೋದ್ ನೋಡಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿಲ್ಲ ಅನ್ನಿಸ್ತಾ ಇರುತ್ತೆ. ಏಯ್ ಯಾಕಂಗಂದೆ ನಿಜ ಬೊಗಳು. ಆಗ ಮದ್ವೆ ಆದ್ರೆ ಸಾಕು ಅನ್ನೋ ಫೀಲ್ ಅಲ್ಲಿ ಹಂಗ ಅನ್ಬಿಟ್ಟೆ ಸರ್. ಈಗ ಇಯರ್ ಎಂಡಿಂಗ್ ಎಲ್ಲ ಆಗೋಯ್ತಲ್ಲ, ಅದಕ್ಕೆ ಹಳೇದು ಹೊಸದು ಆಫರ್ ಎಲ್ಲ ಮುಗಿದೋಯ್ತು ಸರ್. ಹಂಗಾಗಿ ಹನಿಮೂನ್ನ ಫ್ರೀಯಾಗಿ ಕಳ್ಸಕ್ ಆಗಲ್ಲ. ಅವೆಲ್ಲ ಆಗಲ್ಲಮ್ಮ. ನೀನು ಮದುವೆ ಕಾಂಟ್ರಾಕ್ಟ್ ಅಲ್ಲಿ ಈ ಆಫರ್ ಕೊಟ್ಟೆ ಕೊಡ್ತೀನಿ ಅಂತ ನಿನ್ನ ಕೈಯಾರೆ ಸೈನ್ ಮಾಡಿರೋ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಬೇಕಾ ತೋರಿಸುವ? ಸರ್ ಇನ್ನು ಅದನ್ನೆಲ್ಲ ಭದ್ರವಾಗಿ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೀರಾ ಸರ್? ಓಸಿನಲ್ಲಿ ಎಲ್ಲ ಬರುತ್ತೆ ಅಂದ್ರೆ ಈ ತರದೆಲ್ಲ ಕಾರ್ಯಾಚರಣೆ ಮಾಡ್ಲೇಬೇಕು ಕಂದ. ಈಗೇನು ಫ್ರೀ ಆಫರ್ ಅಲ್ಲಿ ಹನಿಮೂನ್ ಪ್ಯಾಕೇಜ್ ಕೊಡ್ತೀಯೋ ಇಲ್ಲವೋ? ಹಂಗ ದಬಾಯಿಸು ಬಾಬಾ. ಸರ್ ಒಟ್ನಲ್ಲಿ ಬಿಟ್ಟಿ ಹನಿಮೂನ್ ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹನಿಮೂನ್ ಬೇಕು ಅಂತ ಮೊದ್ಲೇ ಡಿಸೈಡ್ ಮಾಡ್ಕೊಂಡಿದ್ದ. ಆದ್ರೆ ಫ್ರೀಯಾಗಿ ಮಾಡ್ಕೋಬೇಕು ಅಂತ ಈಗ ಡಿಸೈಡ್ ಮಾಡಿ. ಆಯ್ತು ಬಿಡಿ ಸರ್. ಕುದುರೆ ತಿನ್ನೋ ಉರುಳಿ ಕಾಳು ನನ್ನ ಹೊಲದ್ದೇ ಆಗ್ಬೇಕು ಅಂತಂದ್ರೆ ಏನ್ ಮಾಡಕ್ಕಾಗತ್ತೆ? ಡೈಲಾಗ್ ತಪ್ಪಾಗಿ ಹೇಳ್ಬೇಡ, ರಾಂಗ್ ಮೆಸೇಜ್ ಕನ್ವೆ ಆಗುತ್ತೆ. ಈ ಕುದುರೆ ತಂದು ಉರುಳಿನೇ ತಿನ್ನುತ್ತೆ, ಆದ್ರೆ ತೋಟಕ್ಕೆ ಹೋಗ್ ಬರೋ ಖರ್ಚು ಮಾತ್ರ ನೀನ್ ನೋಡ್ಕೋ ಅಂತ ಹೇಳ್ತಾ ಇರೋದು. ಮಾತಾಡ್ದೆ. ಓಕೆ, ನಮ್ಮ ಟ್ರಾವೆಲ್ ಏಜೆನ್ಸಿನಲ್ಲಿ ರೀಸೆಂಟ್ ಆಗಿ ಒಂದು ಹೊಸ ಹನಿಮೂನ್ ಆಫರ್ ನ ತಂದಿದ್ದೇವೆ ಸರ್. ಇದ್ರಲ್ಲಿ ನಿಮ್ ಹನಿಮೂನು ಅಬ್ಸಲ್ಯೂಟ್ಲಿ ಫ್ರೀ ಫ್ರೀ ಫ್ರೀ. ಹನಿಮೂನ್ ಅಂತಾರೇನೆ ಹೊಟ್ಟೆಲೆಲ್ಲ ಒಂಥರ ಗುಳುಗುಳು ಗುಳುಗುಳು ಆಗ್ತದೆ. ಅದ್ರಲ್ಲೂ ಫ್ರೀ ಅಂದ್ಬಿಟ್ರೆ ಇಲ್ಲೇ ಹನಿಮೂನ್ ಆದಷ್ಟೇ ಖುಷಿ ಆಗ್ಬಿಡ್ತದೆ. ಹಂಗಂದ್ರೆ ಫ್ರೀ ಅಂತ ಇಲ್ಲೇ ಹೇಳ್ಬಿಡ್ತೀನಿ ಕಣ. ಹನಿಮೂನ್ಗೆ ಅಲ್ಲಿವರೆಗೂ ಯಾಕೆ ಹೋಗ್ಬೇಕು? ಯಾಕೋ ಹೇಳ್ತಾ ಇದೆಯಲ್ಲ? 3 ತಿಂಗಳಾಗ್ತದೆ. ದೋಸ ಯಾವಾಗ ಹೋಯ್ತದೋ, ಯಾವಾಗ ಹನಿಮೂನ್ ಮಾಡ್ಕೋತೀನೋ ಅಂತ ಕಾಯ್ತಾ ಇವ್ನಿ. ಪಕ್ಕ ಪಕ್ಷಿ ತರ ತುದಿಗಾಲಲ್ಲಿ ನಿಂತು ನಿಂತು ಕಾದು 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 ಎಬ್ಬೆಟ್ಟೆಲ್ಲ ನೋವು ಬಂದ್ಬಿಟ್ಟಿದಪ್ಪ. ನೀನ್ ನೋಡಿದ್ರೆ ಹಿಂಗಂತಿಲ್ಲಪ್ಪ. ಇದ್ ನ್ಯಾಯನ ಧರ್ಮನ ಹೇಳಪ್ಪ. ಅಳ್ಬೇಡಿ ಸರ್, ಇರಿ ಸರ್. ಸರ್ ಅಳ್ಬೇಡಿ, ಹನಿಮೂನ್ನ ಫ್ರೀ ಆಗೇ ಮಾಡ್ಸೋಣ. ಈ ಪ್ಯಾಕೇಜ್ ಅಲ್ಲಿ ನಿಮ್ಮನ್ನ ಫ್ಲೈಟ್ ಅಲ್ಲಿ ಅಮೆರಿಕ ಕಳಿಸ್ತೀವಿ. ಅಮೆರಿಕಾ ಅಮ್ಮ ನಾಚೇಲಾದೆ ಅಮೆರಿಕಾ ಕಾಲಾದೆ ಅಮ್ಮ ನಾಚೇಲಾದೆ ಅಮೆರಿಕಾ ಕಾಲಾದೆ ಹೋಗುವೆ ಹೋಗುವೆ ಅಮೆರಿಕಾ ಏರುವೆ ಏರುವೆ ಟೈಟಾನಿಕ ಹೋಗುವೆ ಹೋಗುವೆ ಅಮೆರಿಕಾ ಏರುವೆ ಏರುವೆ ಟೈಟಾನಿಕ. ಅದೇ ಏನೋ ನಿಂದು ಸ್ಟಾರ್ ಅಮೇರಿಕಾ ಹೊಡೆದಲ್ಲ ಚಾನ್ಸ್. ಸರ್ ಅಷ್ಟೊಂದು ಎಕ್ಸೈಟ್ ಆಗ್ಬೇಡಿ ಸರ್, ಇನ್ನು ಮ್ಯಾಟ್ರ್ ಇದೆ ಕೇಳಿಸ್ಕೊಳ್ಳಿ ಸರ್. ಅದೇನ್ ಹೇಳಲ್ಲ, ಎಲ್ಲದಕ್ಕೂ ಸೈ ನಾನು ಹೇಳಲೇ. ಸರ್ ಮನೆಯಿಂದ ಏರ್ಪೋರ್ಟ್ ವರೆಗೂ ಗಂಡ ಹೆಂಡ್ತಿನ ಒಂದೇ ಕಾರಲ್ಲಿ ಕೂಡಿಸಿ ವೆಲ್ಕಮ್ ಡ್ರಿಂಕ್ ಕೊಟ್ಟು ಕಳಿಸ್ತೀವಿ. ಏರ್ಪೋರ್ಟ್ ಬರ್ತದೆ ಸರ್, ಆಮೇಲೆ ಏರೋಪ್ಲೇನು ಬರ್ತದ ಸರ್. ತಡ್ಕೊಳಕ್ ಆಯ್ತಾ ಇಲ್ಲ. ಕೇಳಿಸ್ಕೊಳ್ಳಿ ಸರ್, ಏರೋಪ್ಲೇನ್ ಒಳಗಡೆ ಬಾಗಲ್ ತೆಗೆದು ಹೋಗ್ತೀರಾ ಸರ್, ಜಿಲ್ಲ ಅಂತ ಎಸಿ ಸರ್. ಒಂಚೂರು ಕಮ್ಮಿ ಮಾಡ್ಲಾ? ಓಕೆ, ಒಂಚೂರು ಕಮ್ಮಿ ಮಾಡಿದೆ. ಬೆಲ್ಟ್ ಹಾಕೋತೀರಾ ಸರ್? ಮನೆಯಿಂದ ಯಾಕೆ ಬಂದಿನಿ? ಈ ಬೆಲ್ಟ್ ಅಲ್ಲ, ಸೀಟ್ ಬೆಲ್ಟ್. ಸೀಟ್ ಬೆಲ್ಟ್ ಬೆಲ್ಟ್ ಹಾಕೊಂಡ್ ಬಂದಿದ್ದಾನಂತ. ಸೀಟ್ ಬೆಲ್ಟ್ ಹಾಕೋತೀರಾ ಸರ್? ಫ್ರಂಟ್ ಸೀಟ್ ಅಲ್ಲಿ ಮುದ್ದೆ ಸರ್, ಬ್ಯಾಕ್ ಸೀಟ್ ಅಲ್ಲಿ ನಿಮ್ ಹೆಂಡತಿ ಕಮಲ ಮನೋಹರಿ. ಸೀದಾ ಫ್ಲೈಟ್ ಅಮೆರಿಕಾಗ ಹೋಗಿ ಲ್ಯಾಂಡ್ ಆಗುತ್ತೆ ಸರ್. ಆಮೇಲೆ ಅಲ್ಲಿಂದ ರೂಮ್ ಕರ್ಕೊಂಡು ಹೋಗುತ್ತೆ ಸರ್. ಹೋಟ್ಲಲ್ಲಿ ನಿಮ್ಗೆ ರೂಮ್ ನಂಬರ್ 201, ನಿಮ್ ಹೆಂಗಸರಿಗೆ ರೂಮ್ ನಂಬರ್ 301. ಇಬ್ರು ಹೋಗಿ ಹನಿಮೂನ್ ಮುಗಿಸ್ಕೊಂಬರಿ.
ಅಲ್ಲ ಬಾಬು, ಗಂಡ ಹೆಂಡ್ತಿನ ಬೇರೆ ಬೇರೆ ರೂಮಲ್ಲಿ ಇಟ್ರೆ ಹನಿಮೂನ್ ಹೆಂಗಪ್ಪ ಆಯ್ತದೆ? ಅಲ್ಲಪ್ಪ ಯೋಚನೆ ಮಾಡು, ಅದ್ರಲ್ಲೂ 201 202 ಆಗಿದ್ರೆ ಪಕ್ಕದ ರೂಮು ಹೆಂಗ ಬಚ್ಚಲ ಮನೆ ಕಾಂಪೌಂಡ್ ಹಾರ್ಬಿಟ್ಟು ಹೋಗಿ ಹನಿಮೂನ್ ಮಾಡ್ಕೋಬೋದಾಗಿ. ಇದು 201 301 ಸೆಕೆಂಡ್ ಫ್ಲೋರ್ ಇಂದ ಥರ್ಡ್ ಫ್ಲೋರ್ಗೆ ಓಡೋ ಅಷ್ಟರಲ್ಲಿ ಬೆನೆ ಬಿದ್ದೋಗ್ಬಿಟ್ಟು. ಆಮೇಲೆ ಸ್ವರ್ಗದ ಬಾಗಿಲು ತಟ್ಟದಿರ್ಲಿ, ನನ್ನ ಹೆಂಡ್ರು ಮಲಗಿರೋ ರೂಮಿನ ಬಾಗಿಲೇ ತಟ್ಟಕ್ಕೆ ಹಾಕಿಲ್ಲ ಕಣ. ಇದು ಹನಿಮೂನ್ ಎಲ್ಲಿಂದ ಮಾಡ್ತೀಯಪ್ಪ? ಯಾವ ಬಾಗಿಲಿಂದ ಮಾಡಿಯೇ? ಸರ್ ನಿಮ್ಗೆ ಹಂಗ್ ಕಷ್ಟ ಆಗತ್ತೆ ಅಂತಂದ್ರೆ 201 ಅಲ್ಲಿ ಅವರೇ ಇರ್ಲಿ, 301 ಬೇಕಾದ್ರೆ ನೀವು ಹೋಗಿ. ದೊಡ್ಡದಾಗಿ ಸರ್ ಈ ಪ್ಯಾಕೇಜ್ ಇರೋದೇ ಹಿಂಗೆ ಸರ್, ಯಾಕೆಂದ್ರೆ ನಮ್ ಕಂಪ್ನಿಯವರು ಸಿಕ್ಕಾಪಟ್ಟೆ ದುಡ್ಡನ್ನ ಈ ಪ್ಯಾಕೇಜ್ ಇನ್ವೆಸ್ಟ್ ಮಾಡಿರ್ತಾರೆ ಸರ್. ಒಬ್ರಿಗೆ ಒಂದು ಫ್ಲೋರ್ ಅಲ್ಲಿ ಒಂದೇ ರೂಮ್ ಕೊಡಕ್ ಸಾಧ್ಯ. ಏನಾಯ್ತು ಇದು ಹೆಂಗ ಆಯ್ತದ? ಹೋಗ್ಲಿ ಬಿಡಿ ಸರ್, ಇನ್ನೊಂದು ಪ್ಯಾಕೇಜ್ ಇದೆ ಹೇಳ್ತೀನಿ. ಹಾ, ಈ ಪ್ಯಾಕೇಜ್ ಅಲ್ಲಿ ಗಂಡ ಹೆಂಡತಿಗೆ ಒಂದೇ ರೂಮ್ ಕೊಡ್ತೀವಿ ಸರ್. ಪಾರಿ ಹೇಳ್ತಾನೆ ನಿಮ್ಮನು, ಪಾರಿ ಹೇಳ್ತಾನೆ. ನೋಡ, ಹಾಲ್ಗೆ ಹೆಪ್ಪನ ಪಕ್ಕದ ಮನೇಲಿ ಹಾಕಿದ್ರೇನು, ನಮ್ಮನೆ
ಓಕೆ, ಸೊ ಕಿಚ್ಚು ಇಸ್ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇರುವಂತ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ಟೆಲ್ ಮಿ ಅಬೌಟ್ ಯೋರ್ ರೋಲ್. ಹೇಗಿತ್ತು ಅನುಭವ ಹೇಗಿತ್ತು? ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಇಟ್ಸ್ ನಾಟ್ ಓನ್ಲಿ ಬಿಕಾಸ್ ನಾನು ಮಾಡಿರೋ ಪಾತ್ರ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಲುಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಈ ಸಿನಿಮಾ ನಮ್ ಎಲ್ರಿಗೂ ತುಂಬಾನೇ ನಮ್ಮ ಹೃದಯದಿಂದ ತುಂಬಾ ಹತ್ರವಾಗಿರುವಂತ ಒಂದು ಸಿನಿಮಾ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಧ್ರುವ ಇಸ್ ವೆರಿ ವೆರಿ ಸ್ಪೆಷಲ್ ಟು ಆಲ್ ಆಫ್ ಅಸ್. ಅಂಡ್ ತುಂಬಾನೇ ಒಂದು ಬೇಜಾರ್ ವಿಷಯ ದಟ್ ನಮ್ ಜೊತೆ ಇಲ್ಲ ಇವತ್ತು. ಬಟ್ ಅವರು ಕಷ್ಟಪಟ್ಟು ಮಾಡಿರುವಂತ ತುಂಬಾ ವಿಚಿತ್ರವಾಗಿರುವಂತ ಒಂದು ಸಿನಿಮಾ. ಸೊ ಆ ಒಂದೇ ಒಂದು ಎಫರ್ಟ್ಗೆ ನಾವು ಎಲ್ರು, ನಾನು ಆಗ್ಲಿ, ಸುದೀಪ್ ಅವರಾಗ್ಲಿ, ಸಾಯಿ ಕುಮಾರ್ ಸರ್ ಆಗ್ಲಿ, ನಾವೆಲ್ರು ಇನ್ಕ್ಲೂಡಿಂಗ್ ದ ಡೈರೆಕ್ಟರ್, ನಾವೆಲ್ಲರೂ ಜೊತೆಗೆ ಸೇರಿ ಈ ತರ ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಸಿನಿಮಾ ಅವ್ರಿಗೋಸ್ಕರ ಮಾತ್ರ ಮಾಡಿದ್ದು. ಐ ಥಿಂಕ್ ಇಟ್ಸ್ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್ ಫಾರ್ ಡೂಯಿಂಗ್. ಇದು ಆಕ್ಚುಲಿ ಎಕ್ಸಾಕ್ಟ್ ಸಿಚುವೇಶನ್ ವಾಟ್ ಮಿಸ್ಟರ್ ಇಜಿಲಾ ಇಸ್ ಗೋಯಿಂಗ್ ಥ್ರೂ ನಾವು. ಕುಂತಲ್ಲಿ ಕೂರೋಂಗಿಲ್ಲ, ಅದು ಸ್ವಲ್ಪ ಅವ್ರಿಗೆ ಜುಮ್ ಮಾಯ ಆಗ್ತಾ ಇದೆ ಅವ್ರಿಗೆ. ಇಟ್ಸ್ ಜಸ್ಟ್ ಜುಮ್ ಮಾಯ ನಾವು. ಅಲ್ಲ ಸರ್, ಚೆನ್ನಾಗಿದೆ, ಒಳ್ಳೆ ಫೀಲಿಂಗ್. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ? ಹೌದಾ? ಏನ್ ಪ್ರಾಬ್ಲಮ್ ಇದೆ ಅದ್ರಲ್ಲಿ? ಫೀಲಿಂಗ್ಸ್ ನಿಮ್ಗೆ ಯಾವ ತರ ಫೀಲಿಂಗ್ ಇದ್ರೆ ಪ್ರೌಡ್ ಆಗಿ ಹೇಳಿ ಅಷ್ಟೇ. ಪ್ರೌಡ್ ಆಗಿ ಹೇಳ್ತಾರೆ, ಮನೆಗೆ ಹೋದ್ಮೇಲೆ ಲೌಡ್ ಆಗಿ ಬೀಳ್ತಾರೆ. ಓಕೆ, ನೆಕ್ಸ್ಟ್ ಸಾಂಗ್. ತರ ಹಾಡು. ಓಕೆ, ಕಿಚ್ಚು ಸಿನಿಮಾದ ನಿರ್ದೇಶಕರು ಕೂಡ ಮಜಾ ಟಾಕೀಸ್ಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಡೈರೆಕ್ಟರ್ ಪ್ರದೀಪ್ ರಾಜ್. ಎಸ್ ನಿರ್ದೇಶಕರೇ,
ಕಿಚ್ಚು ಸಿನಿಮಾ, ಈ ಸಿನಿಮಾ ಬಗ್ಗೆ ಯಾವ ರೀತಿ ತಯಾರಿ ನಡೆಸಿದ್ರಿ, ಕತೆ ಯಾವ ತರ ಇದೆ ದಯವಿಟ್ಟು ಹೇಳಿ. ಅದು ಆಕ್ಚುಲ್ ಆಗಿ ಸರ್ ಇದು ಬಂದು ಚಿಕ್ಕಮಂಗ್ಳೂರು ಸೈಡ್ ಅಲ್ಲಿ ಇದು ಭದ್ರಾ ಫಾರೆಸ್ಟ್ ಇದೆಲ್ಲ, ಭದ್ರಾ ಫಾರೆಸ್ಟ್ ಏರಿಯಾದ ಪಕ್ಕದಲ್ಲಿ ಈ ಕಾಫಿ ಎಸ್ಟೇಟು ಇದೆಲ್ಲ ಇರುತ್ತೆ. ಅಲ್ಲಿರೋ ಜನ ಏನಂದ್ರೆ ಒಕ್ಕಲ್ತನ ಮಾಡ್ಕೊಂಡಿರ್ತಾರೆ. ಅವರು ಬಂದು ಅವ್ರ ಒಕ್ಕಲ್ತನ ಬಿಟ್ಟು ಮಿಕ್ಕಿದ ಕಾಡಿದೆಯಲ್ಲ ಅದನ್ನ ನಾಶ ಮಾಡಕ್ ಬಿಡೋದಿಲ್ಲ. ಸೊ ಅವ್ರ ಹೋರಾಟದ ಬಗ್ಗೆನೇ ಈ ಸಿನಿಮಾ. ಏನಂತ ಹೇಳಿದ್ರೆ ಅವ್ರನ್ನ ಆ ಹೋರಾಟಗಾರರನ್ನ ಬೇರೆ ತರ ಬಿಂಬಿಸ್ತಾರೆ ಸರ್ಕಾರದವರು. ಸೊ ಅವ್ರಿಗೆ ಹೆಂಗ ಅನಿಸ್ತು ಅಂದ್ರೆ ನನ್ಗೆ 2 ಮೇನ್ ಕ್ಯಾರೆಕ್ಟರ್ಸ್ ಕಿವಿ ಕೇಳಿಸಬಾರ್ದು, ಮಾತು ಬರಬಾರ್ದು. ಆ ತರದಿದ್ರೆ ಏನಾಯ್ತು ಅಂದ್ರೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತಾ ಇದೆ ಆ ಜನದ ಬಗ್ಗೆ ಅನ್ನೋದನ್ನ ರಿಸೆಂಬ್ಲೆನ್ಸ್ಗೋಸ್ಕರ ನಾನು ಆ ತರ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಮಾಡಿದೆ. ಸೊ ನನ್ಗೆ ಆ ವಿಚಾರದಲ್ಲಿ ಬರ್ಬೇಕಾದ್ರೆ ಧ್ರುವ ಬಂದು ಗಿಫ್ಟೆಡ್ ಚೈಲ್ಡ್, ಬೇರೆ ಅಭಿನಯ ಅದೇ ತರ ಇದ್ರು. ಸೊ ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಈ ತರ ಒಂದು ಇಯರಿಂಗ್ ಇನ್ಸ್ಪೈರ್ಡ್ ಇದಾಗಿರೋರು ಡಫ್ ಅಂಡ್ ಡಮ್ ಬಂದು ಬೋತ್ ರಿಯಲ್ ಲೈಫ್ ಅಲ್ಲಿ ಡಫ್ ಅಂಡ್ ಡಮ್, ಆನ್ ಸ್ಕ್ರೀನ್ ಡಫ್ ಅಂಡ್ ಡಮ್, ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್. ಓಕೆ, ಸೂಪರ್. ಮೊನ್ನೆ ಅಕ್ಷಯ ತೃತೀಯ ಆದಾಗ ನನ್ನ ಮನೆಯಲ್ಲಿ ನಾನು ನಮ್ಮಮ್ಮನಿಗೆ ಹೇಳ್ತಾ ಇದ್ದೆ, ಅಕ್ಷಯ ತೃತೀಯ ಒಂದು ಹಬ್ಬ ಹೆಂಗೆ ಅಂದ್ರೆ ದೇವ್ರ ಮುಂದೆ ಏನೇ ಇಟ್ರು ಅದು ವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಂತ ಅನ್ಕೊಳ್ಳೋಣ. ಸೊ ಎಲ್ಲರೂ ಏನ್ ಮಾಡ್ತಾರೆ, ಒಡವೆ ತಗೊಂಡ್ಬರ್ತಾರೆ, ಒಡವೆ ದೇವ್ರ ಮುಂದೆ ಇಡ್ತಾರೆ, ವೃದ್ಧಿ ಆಗ್ಬೇಕು, ಬಿಕಾಸ್ ಲಕ್ಷ್ಮಿ ಅಂತ. ಚಿನ್ನ ಇಸ್ ಸಿಂಬಲ್ ಆಫ್ ಲಕ್ಷ್ಮಿ, ಹಣ ಇಸ್ ಸಿಂಬಲ್ ಆಫ್ ಲಕ್ಷ್ಮಿ. ಸೊ ನಾನು ಈ ಸಲ ನಮ್ಮ ಮನೆಯಲ್ಲಿ ವಿಭಿನ್ನವಾದಂತ ಒಂದು ಅಕ್ಷಯ ತೃತೀಯ ಆಚರಿಸಿದೆ. ವಾಟ್ ಐ ಡಿಡ್ ವಾಸ್, ದೇವ್ರ ಮುಂದೆ ಒಂದು ಚೊಂಬು ನೀರಿಟ್ಟೆ. ಸೂಪರ್ ಸರ್. ಸೊ ಏನಂದ್ರೆ ದೇವ್ರ ಮುಂದೆ ಏನೇ ಇಟ್ಟರು ವೃದ್ಧಿ ಆಗುತ್ತಲ್ವಾ. ಫಸ್ಟ್ ಆಫ್ ಆಲ್ ಬೇಸಿಕಲಿ ನಮಗ್ ಬೇಕಾಗಿರುವಂತ ಒಂದು ಗಿಡ ಇರ್ಬೋದು, ಒಂದು ನೀರ್ ಇರ್ಬೋದು, ಅದು ವೃದ್ಧಿ ಆದ್ರೇನೆ ನಮ್ಗೆ